ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಬೆಂಗಳೂರಲ್ಲಿ ಸುಮಾರು 300 ಜನರಿಗೆ ಉದ್ಯೋಗವನ್ನ ಕೊಟ್ಟ ಉದ್ಯಮಿ ಈ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಎಲ್ಲ ಅಂದುಕೊಂಡಂತಾಗಿದ್ರೆ ಪ್ರವಾಸ ಮುಗಿಸಿ ಮನೆ ಸೇರ್ಕೋಬೇಕಾಗಿತ್ತು. ಆದ್ರೆ ಜವರಾಯ ತನ್ನ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಪ್ರವಾಸಕ್ಕೆ ಅಂತ ಹೊರಟವರು ಮಸಣವನ್ನ ಸೇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 2 ತಿಂಗಳ ಹಿಂದಷ್ಟೇ ಹೊಸ ಕಾರನ್ನ ಖರೀದಿ ಮಾಡಿದ್ರು. ವೀಕೆಂಡ್ ಹಿನ್ನೆಲೆ ಮನೆಯ ಸದಸ್ಯರೆಲ್ಲರೂ ಪ್ರವಾಸಕ್ಕೆ ಅಂತ ಹೊರಟಿದ್ರು. ಪ್ರವಾಸಕ್ಕೆ ಹೊರಟವರು ಹೆಣವಾಗಿ ಬರುವಂತಹ ಘಟನೆ ನಡೆದಿರೋದು ನೆಲಮಂಗಲದ ಟಿ ಕಾವಲು ಬಳಿ ಜರುಗಿದೆ. ಗಾಡಿ ಇವನು ಹಿಂಗೆ ಹೋಗೋರು, ಹಿಂಗೆ ಹೋಗೋರು ಯಾರು ಈ ಲಾರಿ ಮತ್ತೆ ಇವನು ಕಾರ್ನವನು ಇಬ್ರು ಹೋಗೋರು. ಇವನು ಆ ಕಡೆಯಿಂದ ಅಲ್ಲಿದ್ದವನು ಅಲ್ಲಿ ಏನು ಕಾರ್ನವನೇನು ಚೆನ್ನಾಗಿ ಬಂದ ಆವಾಗ ಇವನಿಗೆ ಅವ್ನು ತಪ್ಪಿಸ್ಬೇಕು ಅಂತ ಹೇಳಿ ಇತ್ಲಾಗ ಹೊಡ್ಕೊಂಡ ತುಮಕೂರು ಕಡೆಯಿಂದ ಅಲ್ಲಿ ಕೊಡ್ದ ಮುಂದೆ ಕೂತವ್ರಲ್ಲ. ಅವ್ಯವಸ್ಥೆ ಏನಂದ್ರೆ ಇವತ್ತು ಸರ್ಕಾರ ಟೋಲ್ಗಳು ಕಟ್ಟಿಸ್ಕೊಂಡು ನೋಡಿ. ಈಗ ಯಾರು ಸುಪೀರಿಯರ್ ಆಫೀಸರ್ಗಳು ಯಾರಿದ್ದಾರೆ ಯಾರೂ ದೌಡಾಶೀಲ ಇದುವರೆಗೂ. ಆಮೇಲೆ ಕ್ರೇನು ಈಗ ಬಂದಿದೆ ಒಂದು, ಅವಾಗಲೇ ಒಂದು ಬಂತು. ಏನು ಪ್ರಯೋಜನ ಏನು ಇದ್ರ ಬಗ್ಗೆ? ಅವ್ಯವಸ್ಥೆ ಏನಂದ್ರೆ ಇವತ್ತು ಸರ್ಕಾರ ಟೋಲ್ಗಳು ಕಟ್ಟಿಸ್ಕೊಂಡು ನೋಡಿ. ಈಗ ಯಾರು ಸುಪೀರಿಯರ್ ಆಫೀಸರ್ಗಳು ಯಾರಿದ್ದಾರೆ ಯಾರೂ ದೌಡಾಶೀಲ ಇದುವರೆಗೂ. ಆಮೇಲೆ ಕ್ರೇನು ಈಗ ಬಂದಿದೆ ಒಂದು, ಅವಾಗಲೇ ಒಂದು ಬಂತು. ಏನು ಪ್ರಯೋಜನ ಏನು ಇದ್ರ ಬಗ್ಗೆ? A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.